ಲಿಂಗ್ಸೂರು ಹೋಗ್ಬೇಕಾಗಿತ್ತು ಸರ್. ಎಲ್ಲಿ ಬಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಎಲ್ಲ ಬಸ್ ಟಿಕೆಟೇ ಸಿಗ್ತಾ ಇಲ್ಲ ಹೋಗೋಕ್ಕೆ. ಯಾವುದು ಬಸ್ ಇಲ್ಲ, ಗೌರ್ಮೆಂಟನ್ನು ಅದನ್ನು ಫುಲ್ ಇದೆ. ನಾವೆಲ್ಲ ರೋಡಲ್ಲಿ ನಿಂತ್ಕೊಂಡಿದ್ದೀವಿ, ಯಾವುದು ಬಸ್ ಇಲ್ಲ, ಏನಿಲ್ಲ. 1400 1500 ಕೇಳ್ತಾ ಇದ್ದಾರೆ ಪ್ರೈವೇಟಲ್ಲಿ. ಎಲ್ಲಿ ಹೋಗ್ಬೇಕು ನಾವು ಕೊಟ್ಟಬೇಕು? ಮೊದಲು ಒಂದು 600-700 ರೂಪಾಯಿ ಇರ್ತಿತ್ತು ಸರ್. ಸೀಟೇ ಬರೀ ಅಲ್ಲಿ KSRTCಯಲ್ಲಿ 600 ಇತ್ತು ಅಂತಂದರೆ ಇಲ್ಲಿ 1200 ರೂಪಾಯಿ ಇದೆ ಸೀಟಿಂಗ್ ಕೂತ್ಕೊಂಡು ಹೋಗೋಕ್ಕೆ. ಇವುದೆಲ್ಲ ಮಲ್ಕೊಂಡು ಹೋಗ್ಬೇಕಂದ್ರೆ ಐಫೈ ಕೇಳಿದ್ರೆ 2-2 ಸಾವಿರ. ಸುಮ್ಮನೆ ಯಾವುದು ಅದನ್ನು ಖಾಲಿ ಇಲ್ಲ. 2 ಸಾವಿರ ಕೊಟ್ಟರೆ ಎಲ್ಲ ಫುಲ್ ಆಗಿದೆ, ಬ್ಲ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಡಿಮ್ಯಾಂಡ್ ಅವರೇ ಕ್ರಿಯೇಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ನನ್ಗೆ ಮತ್ತೆ ಹಂಗೆ ಅನಿಸುತ್ತೆ ಸರ್ ಮೇಲ್ನೋಟಕ್ಕೆ. ಇನ್ನು ಯುಗಾದಿ ಹಬ್ಬ ನಾಳೆ ಸ್ಟಾರ್ಟ್ ಆಗುತ್ತೆ, ಇವಾಗೆಲ್ಲ ಫುಲ್ ಬಸ್ ಯಾವುದು ನೋಡಿದ್ರು. ಸಾಮಾನ್ಯ ಜನರು ಯಾರು ಹೋಗೋಕೆ ಆಗ್ತಾ ಇಲ್ಲ ಸರ್. ಬರೀ ಈ ತರ ಸೀಸನ್ ಬಂದಾಗ ಸಾಲ ರಜೆ ಬಂದಾಗ ಇದೇ ಗೋಳು ಸರ್. ಇದನ್ನ ಯಾರು ಹ್ಯಾಂಡ್ ಓವರ್ ಮಾಡ್ತಾರಂತ ಗೊತ್ತಿಲ್ಲ. ಬಟ್ ಇದಕ್ಕೆ ಸರಿ ಮಾಡ್ತೀರಿ, ತಾವು ರೇಟ್ ಏರ್ಸ್ಕೊಂಡ್ಬಿಡ್ತಾರೆ, ಫುಲ್ ಮಾಡಿಬಿಡ್ತಾವ್ರೆ. ಆಮೇಲೆ ಖಾಲಿ ಇದ್ದಾಗ ತಿರ್ಗಾ ಮಾಮೂಲಿ ರೇಟಿಗೆ ಬರುತ್ತೆ. ಇದಕ್ಕೆ ಆಪಲ್ಲೇ ತೋರಿಸ್ಬಿಟ್ಟು ಬುಕಿಂಗ್ ಮಾಡಿಸ್ತಾರೆ. ಹಾಂ, ಎಲ್ಲ ಬ್ಲ್ಯಾಕಲ್ಲೇ ಬುಕಿಂಗ್ ಎಲ್ಲ ಫುಲ್ ಇದೆ ಅಂತಲೇ ತೋರಿಸ್ತಾವ್ರೆ. ಈಗಾಗಲೇ 1600 1200 ಇಷ್ಟ ಬಂದ ರೇಟ್ ಅದು ಕೊಟ್ಟರೆ ಸಿಗ್ತಾ ಇಲ್ಲ. ಯಾವುದು ಖಾಲಿ ನಿಂತ್ಕೊಂಡಿದೆ ರೋಡಲ್ಲಿ, ಬಸ್ ಇಲ್ಲ. ಅದಕ್ಕೆ ನಮ್ಮ ಹೆಸರು ಅನ್ಮೇಶ್ ಉಪ್ಪಾರ ಅಂತ ಸರ್, ಲಿಂಗ್ಸೂರು. ಬರೋ ದುಡ್ಡೆಲ್ಲ ಟಿಕೆಟ್ಗೆ ಹೋಗೋ ಥರ ಆಗ್ಬಿಟ್ಟಿದೆ. ಹೇಳಿ ನಿಮ್ದು ಎಷ್ಟಾಯ್ತು, ಟಿಕೆಟ್ ಎಷ್ಟಾಯ್ತು ಅಂತ? ಇವಾಗ ಎಷ್ಟಾಯ್ತು ಅಂದರೆ ಫಸ್ಟ್ ಎಲ್ಲ 800-900 ಇತ್ತು, ಇವಾಗ 1400 ರೂಪಾಯಿ ಆಗಿದೆ. ಕೇಳಿದರೆ ಇಷ್ಟೊಂದು ರೇಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಈ ಸರ್ಕಾರ ನಂಗೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಕಷ್ಟ ಅಂತೀಯ, ಬೇಜನ್ ಕಷ್ಟ ಆಗತ್ತೆ. ಈಗ ಈ ಕಷ್ಟ ಯಾರಿಗೆ ಮುಂದೆ ಹೇಳೋಕ್ಕೆ ಆಗಲ್ಲ. ಇರಬರೆಲ್ಲ ಸಿದ್ದರಾಮಯ್ಯಗೆ ಕೊಟ್ಬಿಟ್ರೆ ಮತ್ತೇನಾಗತ್ತೆ? ಮತ್ತೆಲ್ಲ ದುಡಿದ್ರೆ ಏನಾಗುತ್ತೆ? ಅವ್ರು ಇನ್ನೂ ಸ್ವಲ್ಪ ಪ್ರತಿ ಬಾರಿ ಎಲ್ಲ ಒಂದ್ಸಲ ಅಲ್ಲ, ಪ್ರತಿ ಹಬ್ಬಕ್ಕೆ, ಯಾವ ದಸರಾ ಆಗಲಿ, ಉಗಾದಿ ಆಗಲಿ, ದೀಪಾವಳಿ ಆಗಲಿ, ಪ್ರತಿ ಹಬ್ಬಕ್ಕೆ ಇದೇನೆ. ಅವ್ನು ಏನು ಈ ಸರ್ಕಾರನ ಯಾವ ಕಿತ್ತು ಬಿಸಾಕ್ತಾರೇನೋ ಹಂಗೆ. ವೆಂಕಟೇಶ್ ಅಂತ. ಹಾಂ, ಇದು ನೋಡಿ, ಇದು ಪ್ರಾಬ್ಲಮ್ ನಮ್ದಲ್ಲ, ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದಾರಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಯಾಕಂದರೆ ನಮಗೆಲ್ಲ KSRTC ಬಸ್ ಫ್ರೀ ಇರ್ತಾ ಇತ್ತು. ಈಗ KSRTC ಬಸ್ಸು ಫ್ರೀ ಇಲ್ಲ. ನಾವೇನು ಮಾಡಬೇಕು? ಜಾಸ್ತಿ ರೊಕ್ಕ ಕೊಟ್ಟು ಟ್ರಾವೆಲ್ ಮಾಡಬೇಕು. ಜಾಸ್ತಿ ರೊಕ್ಕ ಕೊಟ್ಟರು ಬಸ್ ಸಿಗ್ತಾ ಇಲ್ಲ. ಈಗ ನಾವು ಹುಬ್ಳಿ ಹೋಗ್ತಾ ಇದ್ದೀವಿ, ಮೊದಲೇ 600-700 ಹೋಗ್ತಾ ಇದ್ವಿ. ಈಗ ಪ್ರೈವೇಟ್ ಗಾಡಿಯಲ್ಲಿ 1400-1500 ತೊಗೊತಾ ಇದ್ದಾರೆ. ವಯಸ್ಸಾಗಿದೆ ಅಂದರೆ ನಮ್ಮ ತಂದೆಯವರೆಲ್ಲ 80 ಏಜ್ ಇದ್ದಾರೆ. ಅವ್ರನ್ನೆಲ್ಲ ಸಿಟ್ಟಿಂಗಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಹಾಗೆ ಸುಲಿಗೆ ಆಗೋದೇ. ಏನು ಸರ್, ನಾವು ಗೌರ್ಮೆಂಟ್ ಯಾರು ಚೂಸ್ ಮಾಡಿದ್ರೆ ಅವರೆಲ್ಲ ವಿಚಾರ ಮಾಡ್ಬೇಕು, ಇದನ್ನ ನಾವಲ್ಲ. ಇಲ್ಲ, RTO ಅಧಿಕಾರಿದಲ್ಲ ಇದು ಆ್ಯಕ್ಚುಲಿ. ಇವರು ಏನು ಗೌರ್ಮೆಂಟ್ ಸೆಲೆಕ್ಷನ್ ಮಾಡಿದಾರಲ್ಲ, ಅಂದರೆ ನಾವೇ ಸೆಲೆಕ್ಷನ್ ಮಾಡಿದ್ದು, ಜನಗಳೇ ಸೆಲೆಕ್ಷನ್ ಮಾಡಿದ್ದು, ನಾವೇ ಅನುಭವಿಸ್ಬೇಕು. ಈಗ ಆಲ್ರೆಡಿ 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಂ, ಈಗ 1 ಏಪ್ರಿಲಿಂದ ಅದು ಲಾಗು ಹೋಗುತ್ತೆ. ನಾಗರಾಜ್ ಅಂತ. ಹೌದು 100% ನಿಜಾನೆ. ಯಾಕಂದರೆ ಸಾರ್ವಜನಿಕರಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಹಂಗೆ ಮಾಡೋದ್ರಲ್ಲ. ಇನ್ನು ವೀಕೆಂಡು ಪ್ಲಸ್ ಹಬ್ಬ ಒಂದು ಇದೆ ಅಂತೇಳಿ ಅವ್ರದ್ದೇ ಒಂದು ಆಟ ಥರ ಆಗಿಬಿಟ್ಟಿದೆ ಈ ಟ್ರಾವೆಲ್ಸ್ ಅವ್ರು ಎಲ್ರಿಗೂ ಅಷ್ಟೇ. ಮುಂಚೆ 600 ಇತ್ತು, ಈಗ 1000-1500. ಅವ್ರ ಬಾಯಿಗೆ ಏನು ಬರುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಹೌದು, ಸೀಸನ್ ಬಂದಂಗೆಲ್ಲ ಆಗ್ತಾ ಇದೆ. ಸುಮ್ಮನೆ ಅವರೆಲ್ಲ ಅಲ್ಲಿ ಕುತ್ಕೊಂಡು ಆರಾಮಾಗಿ ಹೇಳ್ತಾರೆ. ಇಲ್ಲಿ ಅಡ್ಡಾಡೋರಿಗೆ ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತಾಗೋದು. ಯಾಕಂದರೆ ಅಲ್ಲಿ ಇದ್ದಾಗ ಎಲ್ಲರೂ ಹೇಳ್ತಾರೆ ನಾನೆಲ್ಲ ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಬಂದು ಫೀಲ್ಡಲ್ಲಿ ಇಳಿದಾಗೆ ಗೊತ್ತಾಗುತ್ತೆ ಕಷ್ಟ ಏನು ಅನ್ನೋದು. ಹೌದು, ವಿನೋದ್ ಕುಮಾರ್ ಸರ್. ಹೌದು ಸರ್, ಇವಾಗ 700ಗೆ ಹೋಗ್ತಾ ಇದ್ವಿ ನಾರ್ಮಲ್ ಆಗಿ. ನಾವು 600-700ಗೆ ಬಳ್ಳಾರಿಗೆ, ಇವಾಗ 1200-1500ವರೆಗೆ ಸೇಮ್ ರೇಟ್. ಎಲ್ಲ ಬಸ್ಸನ್ನು ಸೇಮ್ ರೇಟೇ ತೋರಿಸ್ತಾ ಇದೆ ಸರ್. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಯಾವಾಗಲೂ ಹಬ್ಬ ವೀಕೆಂಡ್ಸ್ ಏನಾದರೂ ಬಂದರೆ ಸೇಮ್ ಎಲ್ಲ ಬಸ್ಸನ್ನು ಇದೇ ಥರನೇ ರೇಟ್ ಜಾಸ್ತಿ ಮಾಡ್ತಾರೆ. ಮತ್ತು ಜನರಿಗೋಸ್ಕರ ನಾವೆಲ್ಲ ಮಾಡ್ತಾ ಇರೋದು ಸರ್ಕಾರ ಅಂತಾರೆ. ಮತ್ತು ಇವ್ರ ಮೇಲೆ ಪ್ರೈವೇಟ್ ಬಸ್ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊತಾರೆ ಅದು ಗೌರ್ಮೆಂಟ್ಗೆ ಬಿಟ್ಟಿರೋದು ಸರ್. ಹೌದು ಸರ್, ಎಲ್ಲರೂ ಎಲ್ಲ ಯಾವುದೇ ಬಸ್ ಸರ್ಚ್ ಮಾಡಿದ್ರು ಎಲ್ಲಾನು 1200-1500 ಇದೆ ಬಳ್ಳಾರಿಗೆ. 1 to 2 ಅಲ್ಲ 3 ಆಗ್ಬಿಟ್ಟಿದೆ ಇವತ್ತು ರೇಟ್. ನೋಡಿ ಎಷ್ಟು ಕಷ್ಟ ಆಗ್ತಿದೆ ನಮ್ಮಂಥವ್ರಿಗೆ ಹೋಗೋದಕ್ಕೆ. ಹೌದು ಸರ್. ನನ್ನ ಹೆಸರು ಲಾವಣ್ಯ ಸರ್. ಕಷ್ಟ ಸರ್, ಕಷ್ಟ
ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಲ್ವಾ. ಈಗ ಒಂದು ವರ್ಷಕ್ಕೊಂದು ಹಬ್ಬ, ಎಲ್ಲ ನಾವಿಲ್ಲಿ ಡ್ಯೂಟಿಲಿ ಇರ್ತೀವಿ, ಈಗ ಅಪ್ಪ ಅಮ್ಮನ ನೋಡೋಕೆ ಹೋಗ್ಲೇಬೇಕಲ್ವಾ. ಹೌದು. ಮತ್ತೆ ಅನ್ಯಾಯನೇ ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಏನು ಮಾಡೋಕ್ಕಲ್ಲ, ಎಲ್ಲರಿಗೂ ಆಗಂಗೆ ನಮಗೂ ಆಗುತ್ತೆ ಅಷ್ಟೇ. ನಳಿನ ಅಂತ. ಈ ಕರ್ನಾಟಕ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಈ ಕಾಂಗ್ರೆಸ್ಸಿಂದ ಏನು ಪ್ರಯೋಜನ ಇಲ್ಲ. ಈ ಕಾಂಗ್ರೆಸ್ ಬಂದಲ್ಲಿಂದನೇ ಈ ಥರ ಆಗಿರೋದು. BJP ಇದ್ದಿದ್ದ ಸರ್ಕಾರ ತುಂಬ ಚೆನ್ನಾಗಿತ್ತು. ಅವ್ರ ಆಡಳಿತ ಯಾವ ರೋಡ್ ಕೆಲಸ ಆಗಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು. ಬಸ್ ಟಿಕೆಟಲ್ಲಿ 1300 ರೂಪಾಯಿ ಆಗಿದೆ. 700 ರೂಪಾಯಿ ಇತ್ತು, 1300 ರೂಪಾಯಿ ಮಾಡಿದ್ದಾರೆ. 700 ರೂಪಾಯಿ ಟಿಕೆಟ್ ನಮ್ಮೂರಿಗೆ. ಇಲ್ಲಿಂದ ನಾವು ಸೊರಬ ಹೋಗೋದು, ಶಿವಮೊಗ್ಗ ಸೊರಬ ಬಂಗಾರಪ್ಪ ಕ್ಷೇತ್ರಕ್ಕೆ ನಾವು ಹೋಗೋದು. ಅಲ್ಲಿಂದ ಹೋದ್ರೆ ಇವಾಗ ನೋಡಿ, ಇವಾಗ 700 ರೂಪಾಯಿ ಫಸ್ಟ್ ಇರೋದು, 1300 ರೂಪಾಯಿ ಮಾಡಿದ್ದಾರೆ ಇವಾಗ. ಉಮೇಶ್ ಅಂತ. ಹಾಂ.